ಮುಖಾಂತರ ಜಾಯಿನ್ ಆದರು. ಕೇಳೋಣ ಅವ್ರ ಹತ್ರ. ಡಾಕ್ಟರ್ ಚಂದ್ರಶೇಖರ್ ಸರ್, ನಮಸ್ಕಾರ. ಸರ್ ನಮಸ್ಕಾರ ಸರ್. ತಮ್ಮ ಗಮನಕ್ಕೆ ಬಂತು ಅಂತ ನಾನು ಭಾವಿಸ್ತೀನಿ. 38ರಲ್ಲಿ 30 ಕೃಷ್ಣ ಮೃಗಗಳು ಮೃತಪಟ್ಟಿದ್ದಾವೆ. HS ಬ್ಯಾಕ್ಟೀರಿಯಾ ಕಾರಣ ಅನ್ನೋದು ಆರಂಭಿಕವಾಗಿ ವ್ಯಕ್ತವಾಗ್ತಾ ಇರುವಂತ ಶಂಕೆ. ಏನ್ ಹೇಳ್ತೀರಿ ಸರ್? ಖಂಡಿತ ಸರ್. ನಾನು ನಿನ್ನೆ ಬೆಳಗಾವಿಗೆ ಹೋಗಿದ್ದೆ ಸರ್. ನಾನೇ ಅದಕ್ಕೆ ಹೋಗಿ, ನಾನು ಮತ್ತು ಡಾಕ್ಟರ್ ಮಂಜುನಾಥ್ ಅಂತ ನಮ್ಮ ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆಯಿಂದ ಅಲ್ಲಿ ಹೋಗಿದ್ವಿ. ಅಲ್ಲಿ ನಾವು ಪೋಸ್ಟ್ ಮಾರ್ಟಮ್ ಮಾಡಿದಾಗ ಪ್ರಾಥಮಿಕವಾಗಿ ತಿಳಿದು ಬಂದಿರತಕ್ಕಂಥದ್ದು ಏನು ಅಂತಂದ್ರೆ, ಅಲ್ಲಿ ಸಸ್ಪೆಕ್ಟೆಡ್ ಟು ಬಿ ಸಮ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇರಬಹುದು ಅಂತಕ್ಕಂಥದ್ದು ಒಂದು ಶಂಕೆ ಬಂದಿದೆ ಸರ್. ಅಲ್ಲಿಂದ ನಮಗೆ ತಿಳಿದು ಬಂದಿದೆ. ಸೊ ಅಲ್ಲಿಂದ ನಾವು ಎಲ್ಲ ಈಗ ಸ್ಯಾಂಪಲ್ಸ್ ನ ತಗೊಂಡು ಬಂದಿದೀವಿ ಸರ್. ಈಗ ಬ್ಯಾಂಗ್ಳೂರ್ ಬಂದಿದೀವಿ. ಇವತ್ತು ಈವ್ನಿಂಗ್ ಅಥವಾ ನಾಳೆಗೆ ಅದು ಪ್ರಿಲಿಮಿನರಿ ರಿಪೋರ್ಟ್ ವಿಲ್ ಗೆಟ್ ರೆಡಿ ಸರ್. ಸರ್, ಈಗ HS ಬ್ಯಾಕ್ಟೀರಿಯಾ ಕಾಣಿಸಿಕೊಳ್ತು ಅಂತಂದ್ರೆ ಪ್ರಾಥಮಿಕವಾಗಿ ಅದನ್ನ ಗುರುತಿಸೋದಕ್ಕೆ ಸಾಧ್ಯ ಆಗ್ಲಿಲ್ವಾ ಅಥವಾ ಆಗಲ್ವಾ? ಹೆಂಗೆ? ಅದು ಆಗುತ್ತೆ ಸರ್. ಅದು ಆಗುತ್ತೆ. ಹೆಂಗಾಗಿದೆ ಅಂತಂದ್ರೆ ಸರ್, ಅದು ಒಂದ್ಸರಿ ಔಟ್ ಬ್ರೇಕ್ ಆಯ್ತು ಅಂದ್ರೆ ಅದು ಮಾಸಲ್ಲಿ ಡೆತ್ ಆಗ್ಬಿಡ್ತಾವ ಸರ್ ಅದು. ಅಂಡ್ ಮೋರ್ ಓವರ್ ಸ್ಟ್ರೆಸ್ ಇದು ಏನಾಗುತ್ತೆ, ಈ ಬ್ಯಾಕ್ಟೀರಿಯಾ ಇನ್ ಕೇಸ್ ಏನಾದ್ರು ಅದು HS ಅಂತಂದ್ರೆ, ಸೊ ಅದು ಕಾಮನ್ ಸೆಲ್ ಆಗಿರುತ್ತೆ ಸರ್. ನಮ್ಮ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಅಥವಾ ಅದ ಅನಿಮಲ್ಸ್ ಅಲ್ಲಿ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಅಲ್ಲಿ ಇರುತ್ತದು. ಸೊ ಅವಾಗ ಫ್ಲೇರ್ ಅಪ್ ಆಗುತ್ತದು. ಫ್ಲೇರ್ ಅಪ್ ಆದಾಗ ಈ ತರ ಮಾಸ್ ಡೆತ್ ಅಥವಾ ಹ್ಯೂಜ್ ಔಟ್ ಬ್ರೇಕ್ಗಳು ಆಗ್ತವೆ ಸರ್. ಈಗ ಉಳಿದ 8 ಉಳಿಸ್ಕೊಳ್ಳೋದಕ್ಕೆ ಸಾಧ್ಯನಾ ಸರ್? ಇಲ್ಲ ಸರ್, ಖಂಡಿತ ಸರ್, ಖಂಡಿತ. ಈಗ ಟ್ರೀಟ್ಮೆಂಟ್ ನಡೀತಾ ಇದೆ ಸರ್. ಅವಕ್ಕೆಲ್ಲ ಟ್ರೀಟ್ಮೆಂಟ್ ಹೇಳಿ ಬಂದಿದೀವಿ. ನೆನ್ನೆನೋ ಅವರು ಟ್ರೀಟ್ಮೆಂಟ್ ಅವ್ರು ಆಲ್ರೆಡಿ ಮಾಡ್ತಿದ್ದಾರೆ ಟ್ರೀಟ್ಮೆಂಟ್ ನ. ಅದೇನಾಗುತ್ತೆ ಅಂದ್ರೆ ಸರ್, ಎಲ್ಲ ಕ್ಲೋಸ್, ಎಲ್ಲರೂ ಒಂದೇ ಇದ್ರಲ್ಲಿ ಇದ್ದಿದ್ರಿಂದ ಒಂದಕ್ಕೂ ಇನ್ಫೆಕ್ಟೆಡ್ ಇದ್ದೇ ಇರ್ತವೆ. ಅಂದ್ರೆ ಇನ್ಫೆಕ್ಷನ್ ಸ್ಪ್ರೆಡ್ ಆಗಿರ್ತವೆ ಒಂದರಿಂದ ಇನ್ನೊಂದಕ್ಕೆ. ಸೊ ಖಂಡಿತವಾಗಿ ಆ ಇಮ್ಯೂನ್ ಸ್ಟೇಟಸ್ ಮೇಲೆ ಅಥವಾ ಇಮ್ಯುನಿಟಿ ಇದ್ರ ಮೇಲೆ ದೇ ಕ್ಯಾನ್ ಸರ್ವೈವ್ ಸರ್. ಟ್ರೀಟ್ ಮಾಡೋದಕ್ಕೆ ಬೇಕಾದಂತ ಮೆಡಿಸಿನ್ ಸ್ಟಾಕ್ ಇದಾವೆ ಸರ್. ಖಂಡಿತ ಇದಾವೆ ಸರ್. ಆಲ್ರೆಡಿ ಅವರು ಟ್ರೀಟ್ ಮಾಡ್ತಿದ್ದಾರೆ ಸರ್ ಅದರಲ್ಲಿ. ಸರ್, ಈಗ ಕೃಷ್ಣ ಮೃಗಗಳು ಮಾತ್ರ ಕಾಣಿಸ್ಕೊಳ್ಳುತ್ತಾ ಇದು HS ಬ್ಯಾಕ್ಟೀರಿಯಾದ ಪ್ರಾಬ್ಲಮ್ ಅಥವಾ ಬೇರೆ ಮೃಗಗಳಲ್ಲೂ ಸಮಸ್ಯೆ ಆಗುತ್ತೆ? ಇನ್ ಕೇಸ್ HS ಇದ್ರೆ, ಬಟ್ HS ಆದ್ರೆ ಏನಾಗುತ್ತೆ, ಹರ್ಬಿವೋರ್ಸ್ ಅಂತ ಹೇಳ್ತೀವಲ್ಲ ಸರ್. ಈಗ ಡೀರ್ಸ್ ಆಗ್ಲಿ, ಮತ್ತೊಂದು ಈ ತರ ಹಸುಗಳಲ್ಲಿ ಆಗ್ಲಿ, ಈ ತರದಲ್ಲಿ ಕಾಣಿಸ್ಕೊಳ್ಳುತ್ತೆ ಸರ್ ಇದು HS. ಮತ್ತು ಬೇರೆ ಕಾರ್ನಿವೋರ್ಸ್ ಅಂತ ಇದಕ್ಕೆ ಬರೋದಿಲ್ಲ ಅದು. ಇದೇನಾಗುತ್ತೆ ಅಂದ್ರೆ ಸರ್, ಇದನ್ನ ಅಲ್ಲಿಗೆ ನಾವು ಅವರೆಲ್ಲ ಸೂಕ್ತ ಬಯೋಸೆಕ್ಯೂರಿಟಿ ಮೆಜರ್ಸ್ ತಗೊಂಡಿದ್ದಾರೆ ಸರ್. ಅಂದ್ರೆ ಅಲ್ಲಿ ಯಾರು ವರ್ಕ್ ಮಾಡ್ತಾರೆ ಅವ್ರನ್ನ ಅಲ್ಲೇನೆ ಇರೋ ತರ ಅವ್ರ ಅನಿಮಲ್ಸ್ ನ ಆರೈಕೆ ಮಾಡೋ ತರ ಮಾಡ್ಕೊಂಡಿದ್ದಾರೆ. ಅಂಡ್ ವಿ ಆಲ್ಸೋ ಸಜೆಸ್ಟೆಡ್ ದೆಮ್. ಹಾಗಾಗಿ ಅದು ಅಲ್ಲಿಗೆ ಇನ್ಫೆಕ್ಷನ್ ಸ್ಪ್ರೆಡ್ ಆಗದಿರ ಸಾಮೂಹಿಕವಾಗಿ ವ್ಯಾಪಿಸುತ್ತೆ ಅಂತ ಹೇಳಿದ್ರಿ. ಉಳಿದ ಮೃಗಾಲಯಗಳಲ್ಲೂ ಇಂಥ ಸಮಸ್ಯೆ ಆಗಬಾರ್ದಲ್ವಾ? ಏನ್ ಮುನ್ನೆಚ್ಚರಿಕೆ ತೆಗೆದುಕೊಳ್ಬೇಕು ಸರ್? ಅವ್ರಿಗೆಲ್ಲ ಆಲ್ರೆಡಿ ಪ್ರೊಫಿಲಾಕ್ಟಿಕ್ ಮೆಜರ್ಸ್ ತಗೊಂಡಿದ್ದಾರೆ ಸರ್. ಆಲ್ರೆಡಿ ಅದು ಡೀರ್ಸ್ಗಾಗ್ಲಿ ಮತ್ತೊಂದಕ್ಕಾಗ್ಲಿ ಇಮ್ಯೂನ್ ಬೂಸ್ಟರ್ಸ್ ಅಂತ ಆಗ್ಲಿ ಅಥವಾ ಪ್ರೊಫಿಲಾಕ್ಟಿಕ್ ಆಂಟಿಬಯೋಟಿಕ್ಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ಈಗ ಇಲ್ಲೇನಿದೆ ಸರ್, ಇವೆಲ್ಲ ಆಕ್ಟಿವ್ ಇತ್ತು. ನಿನ್ನೆಯಿಂದ ಫುಲ್ ಆಕ್ಟಿವ್ ಇತ್ತು ಅನಿಮಲ್ಸ್. ನಾವು ಬರ್ಬೇಕಾದ್ರೆ ಎಲ್ಲ ಅನಿಮಲ್ಸ್ ಎಲ್ಲ ಆಕ್ಟಿವ್ ಇತ್ತು. ಹಾಗಾಗಿ ಅದು ಟ್ರೀಟ್ಮೆಂಟ್ ನಡೀತಾ ಇದೆ ಸರ್. ಇಲ್ಲಿ ಟ್ರೀಟ್ಮೆಂಟ್ ಕಂಟಿನ್ಯೂಯಿಂಗ್ ದ ಸೇಮ್ ಟ್ರೀಟ್ಮೆಂಟ್. ಅಂಡ್ ಇವತ್ತು ಕನ್ಫರ್ಮ್ ಆಗ್ಬಿಟ್ರೆ ಡೆಫಿನೆಟ್ಲಿ. ಸರಿ, ಔಟ್ ಬ್ರೇಕ್ ಗೆ ಪರ್ಟಿಕ್ಯುಲರ್ ಕಾರಣ ಏನು ಅಂದ್ರೆ ಸಡನ್ ಈ ರೀತಿ ಆಗೋದಕ್ಕೆ ಏನ್ ಕಾರಣ? ಹವಾಮಾನದಲ್ಲಾದಂತ ಬದಲಾವಣೆನಾ? ಖಂಡಿತ ಸರ್. ಬಿಕಾಸ್ ಈ ಬ್ಯಾಕ್ಟೀರಿಯಾ ಬರ್ತಕ್ಕಂಥದ್ದನ್ನೇ ವೈಪರೀತ್ಯದಿಂದ ಸರ್. ಅಂದ್ರೆ ಸ್ಟ್ರೆಸ್ ಇಂದ, ಅದರದ್ದು ಕೋಲ್ಡ್ ಸ್ಟ್ರೆಸ್ ಇರ್ಬೋದು ಅಥವಾ ಹೀಟ್ ಸ್ಟ್ರೆಸ್ ಇರ್ಬೋದು ಸರ್. ಇವು ಕೃಷ್ಣ ಮೃಗಗಳು ಬ್ಲಾಕ್ ಬಕ್ಸ್ ಏನಾಗ್ತವೆ, ದೇ ಆರ್ ವೆರಿ ಸೆನ್ಸಿಟಿವ್ ಇದಾವೆ ಸರ್ ಫಾರ್ ಎಕ್ಸ್ಟ್ರೀಮ್ ಟೆಂಪರೇಚರ್ಸ್. ಸೊ ನೀವು ಸಾಧಾರಣವಾಗಿ ನಾನು ಶನಿವಾರ ಸಂಜೆ ರಾತ್ರಿ 2 ಗಂಟೆಗೆ ಹೋದಾಗ ರಾತ್ರಿಯಲ್ಲಿ ಟೆಂಪರೇಚರ್ ಆಲ್ಮೋಸ್ಟ್ 14-15 ಡಿಗ್ರೀಸ್ ಟೆಂಪರೇಚರ್. ಸರ್, ಒಂದ್ ಪ್ರಶ್ನೆ. ಈಗ ಮೃಗಾಲಯದಲ್ಲಿ ನಾವು ಫೈಂಡ್ ಔಟ್ ಮಾಡಿದ್ವಿ ಅಥವಾ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತೀವಿ, ಕಾಡು ಪ್ರಾಣಿಗಳಲ್ಲೂ ಕಾಣಿಸ್ಕೊಳ್ಳುತ್ತಾ ಇದು? ಕಾಡು ಪ್ರಾಣಿಗಳಲ್ಲೆಲ್ಲ ಔಟ್ ಬ್ರೇಕ್ ಆಗ್ತವೆ ಸರ್, ಆಗ್ತವೆ. ಎಸ್ಪೆಷಲಿ ಈ ತರ ಹರ್ಬಿವೋರ್ಸ್ ಅಲ್ಲಿ ಆಗ್ತವೆ. ಹಾಗಾಗಿ ಇದು ಆ ಒಂದು ವೆದರ್ ವೇರಿಯೇಷನ್ಸ್ ಇಂದ ಮೇಜರ್ ಪ್ರಿಡಿಸ್ಪೋಸಿಂಗ್ ಫ್ಯಾಕ್ಟರ್ ಅಂತ ಹೇಳ್ಬೋದು ಸರ್. ಎಸ್, ಥ್ಯಾಂಕ್ ಯು ಡಾಕ್ಟರ್ ಚಂದ್ರಶೇಖರ್ ಅವರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ. ಸುದ್ದಿ ಮುಂದುವರಿಯುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.